ಇವತ್ತಿಗೆ ನಮ್ಮ 15 ದಿನದ ರಜೆ ಮುಗ್ದು ಕೆಲ್ಸಕ್ಕೆ ಹೋಗೋ ಟೈಮ್ ಬಂದೇ ಬಿಡ್ತು. ತುಂಬ ಬೇಜಾರಾಗ್ತಿತ್ತು. ಮನೇಲೂ ಕೂಡ ನಮಗೆ ಏನೆಲ್ಲ ಇಷ್ಟ ಅದೆಲ್ಲ ಅಡ್ಗೆನೂ ಮಾಡಿ ತಿನ್ಸಿ ಕಳಿಸ್ತಾ ಇದ್ದಾರೆ. ಒಂದ್ ಕಡೆ ತುಂಬಾ ಬೇಜಾರಾಗ್ತಿತ್ತು ಹೊರಡಕ್ಕೆ. ನಾವು ಬೇಜಾರ ಮಾಡ್ಕೊಂಡ್ರೆ ಅತ್ತೆ ಮಾವ ಎಲ್ಲಿ ಬೇಜಾರಾಗ್ತಾರೆ ಅಂತ ಅವ್ರಿಗೆ ನಮ್ ಬೇಜಾರನ್ನ ತೋರಿಸ್ಲಿಲ್ಲ. ನಮ್ಮ ಅತ್ತೆಗೆಂತೂ ಕಣ್ಣಲ್ಲಿ ನೀರ್ ತುಂಬಿತ್ತು. ನಾವು ಹೊರಡ್ಬೇಕಿದ್ರೆ ಏನು ಮಾಡಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಅನಿವಾರ್ಯತೆ ನಮಗಿದೆ. ಇವತ್ ನಾವು ಕೊಯಮತ್ತೂರಿಗೆ ಬೆಂಗಳೂರು ರೂಟಲ್ಲಿ ಹೋಗ್ತಾ ಇದ್ವಿ. ಹಾಸನ್ ಬೆಂಗಳೂರು ಟ್ರೈನ್ ಅಲ್ಲಿ ನಮಗೆ ಇವರೆಲ್ಲ ಸಿಕ್ಕಿದ್ರು ಒಂಥರ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಕೂಡ ನಮ್ಮ ಹಾಸನ್ ಹುಡುಗರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬ್ಯಾಂಗ್ಳೂರ್ನಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಯಾವ ರೀತಿ ಟೈಮ್ ಪಾಸ್ ಆಯಿತು ಅಂದರೆ, ಹಾಸನಿಂದ ಬೆಂಗಳೂರಿಗೆ ಯಾವಾಗ ಹೋದೋ ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಖುಷಿ ಇತ್ತು, ಅಷ್ಟೊಂದು ಮಾತಾಡ್ತಿದ್ದು. ನೋಡ್ತಾ ಇದ್ದಂಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ನಾವು ಇಲ್ಲಿಂದ KSR ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿತ್ತು. ನಾವು ಹೋಗೋ ತನಕನೂ ನಮ್ಮ ಜೊತೆನಲ್ಲೇ ಇದ್ರು. ಅದು ಕೂಡ ತುಂಬಾನೇ ಖುಷಿ ಆಯಿತು. ರೈಲ್ವೆ ಸ್ಟೇಷನಲ್ಲಂತೂ ಇಷ್ಟೊಂದು ಜನನ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ತುಂಬಾನೇ ಜನ ಇದ್ರು. ಟ್ರೈನ್ ನೋಡಕ್ಕೆ ಇನ್ನೇನು 10 ನಿಮಿಷ ಇರೋ ತರ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರಿಗೂ ಕೂಡ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಿಮ್ನ ಇಷ್ಟಪಡ್ತಾರೆ, ಸ್ವಲ್ಪ ಜನ ನಿಮ್ನ ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಾಗಿ ನಿಮ್ನ ಬಳಸ್ಕೋತಾರೆ. ಎಲ್ಲರ ದಿನ ಶುಭವಾಗಲಿ.